ಪಲ್ಲು ಅದು ಚಿಟ್ಟೆ ಅಲ್ವಾ, ಅದಕ್ಕೆ ಚೆನ್ನಾಗಿದೆ. ಚಿಟ್ಟೆ ಹಿಡ್ಕೊಡ್ತೀರಾ? ನಿನಗ್ ಚಿಟ್ಟೆ ತಾನೇ ಬೇಕು, ನಾನು ಹಿಡ್ಕೊಂಡ್ ಬರ್ತೀನಿ ಇರು. ಬಟ್ಟೆ ರೆಡಿ ಮಾಡ್ಕೋ. ಯಾಕಪ್ಪ? ಚಿಟ್ಟೆನ ಬಟ್ಟೆಯಲ್ಲಿ ಸುತ್ಕೊಂಡು ಹೋಗಕ್ಕೆ. ಬನ್ನಿ ಇಲ್ಲಿ. ಚಿಟ್ಟೆ ಹುಡುಗ ಏನ್ ಸಿಂಗಲ್ ಆಗಿ ನಿಂತ್ಕೊಂಡಿದ್ಯಾ? ಬಾಯ್ ಫ್ರೆಂಡ್ಗೆ ವೈಟಿಂಗ? ಸುಮ್ನೆ ಹೋಗೋ ತಡಿಯಾ. ನನಗೆ ಆವಾಜ್ ಆಗ್ತಾ ಇದೆಯಾ? ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನನ್ ಗಂಡ ಚಿಟ್ಟೆ ಹಿಡಿಯಕ್ ಹೋಗಿದ್ದಾರೆ. ನೀನೇ ಒಂದ್ ಚಿಟ್ಟೆ, ನಿನ್ಗೊಂದ್ ಚಿಟ್ಟೆನಾ? ಯಾರವನು? ನನ್ ಗಂಡನ್ ನೋಡಿದ್ರೆ ನೀನ್ ಗಡ ಗಡ. ಅಲ್ ನೋಡು. ಬಿಡಕ್ಕೆಲ್ಲ ಅಂತ ಹೇಳಿಲ್ಲ. ಬಿಡಲ್ವಾ? ನಮ್ದೇ ಹೊಡಿತ. ಹೆಣ್ಣು ಮಕ್ಳು ಜುಟ್ಟಿಗೆ ಕೈ ಹಾಕ್ತೀಯಲ್ಲ, ನೀನೆಂತ ಗಂಡ್ಸು? ಹಂಗೆ ನಿನ್ ಗೋಮಾಳ ಹಂಗೆ ಪಲ್ಲು, ಇವ್ನ ಯಾರೋ ದಂಡ ಪಾಳಿದವನು, ನಾನು ಹೇಗಾದ್ರೂ ಮಾಡಿ ಕಾಪಾಡು. ನಾವು ಒಂದು ಮುಖ್ಯವಾದ ವಿಷಯವಾಗಿ ಬಂದಿದ್ದೀವಿ. ಬೆಂಡೆತ್ತೋದಿದೆ. ಯಾರನ್ನ ಬೆಂಡೆತ್ತೀರಾ? ಯಾರನ್ನ ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಒಬ್ಬ ರೌಡಿ ಕೊಲೆ ಆಗಿದ್ದಾರೆ. ತೋರ್ಸೋ ಫೋಟೋನ. ಅವ್ರು ಯಾಕೆ ಶಾಕ್ ಆದ್ರು? ನೀವು ರೌಡಿ ಅಂತ ಹೇಳ್ಬಿಟ್ರಿ. ಅವನಿಗೆ ಮೊದಲೇ ಮೀಟ್ರಿಲ್ಲ, ಹೆದರ್ಕೊಂಡ್ಬಿಟ್ಟ. ನಾನ್ ನೋಡು ಧೈರ್ಯವಂತ ಹೇಗ್ ನಿಂತ್ಕೊಂಡಿದ್ದೀನಿ. ಯಾರು ಇವನು? ಇವನ ಹೆಸರು ಸುನಾಮಿ ಅಂತ. ಈ ತರನು ಹೆಸರು ಇಟ್ಕೋತಾರ? ಅದು ಅವನ ಅಡ್ಡ ಹೆಸರು. ಅವ್ನ ನಿಜವಾದ ಹೆಸರು ಸುನಾಮಿ ಸೀನಾ ಅಂತ. ಒಂದು ಫುಲ್ ಹೆಂಗ್ಸು ಅವನ ತಲೆ ಮೇಲೆ ಕಲ್ಲೆತ್ತಾಕ್ಬಿಟ್ಟು ಕೊಂದು ಬಿಟ್ಟಿದ್ದಾಳೆ. ತಲೆ ಚಚ್ಚಿ ಪಚ್ಚಿ ಹಾಕ್ಬಿಟ್ಟಿದೆ. ತಿಮ್ಮಣ್ಣ ಅನ್ನೋ ವ್ಯಕ್ತಿ ಆ ಕೊಲೆನ ದೂರದಿಂದ ನೋಡಿದಾನಂತೆ. ಕೊಲೆ ಮಾಡ್ರ ಹೆಂಗ್ಸ್ನ ಹಿಂದೆಯಿಂದ ನೋಡಿದಾನಂತೆ. ಎಲ್ಲ ಸರಿ ಗುರುಗಳೇ, ಇದನ್ನೆಲ್ಲ ತಂದುಬಿಟ್ಟು ನನ್ನ ಮುಂದೆ ಯಾಕೆ ವರದಿ ಒಪ್ಪಿಸ್ತಾ ಇದ್ದೀರಾ? ಆ ಫುಲ್ ಹೆಂಗ್ಸು ಇದೇ ಏರಿಯಾದಲ್ಲಿ ಓಡಾಡ್ತಾ ಇರೋದು ಅಂತ ತಿಮ್ಮಣ್ಣ ಹೇಳಿದಾನೆ. ಅದನ್ನ ಬಂದು ನಮ್ಮ ಮನೆಯಲ್ಲಿ ಹೇಳುವಂತ ಉದ್ದೇಶ ಆದ್ರೂ ಏನು ಅಂತ ನನ್ನ ಪ್ರಶ್ನೆ. ನಿಮ್ಮನೇಲಿ ಯಾರಾದ್ರೂ ಕುಳ್ಳಿಗಿರೋ ಹೆಂಗಸಿದಾರ ಅಂತ ಚೆಕ್ ಮಾಡಕ್ ಬಂದಿದೀವಿ. ಯಾರಾದ್ರೂ ಇದಾರೇನ್ರಿ? ಸರ್, ನಮ್ಮ ಮನೇಲಿ ಯಾರು ಕುಳ್ಳಿಗಿಲ್ಲ, ಎಲ್ಲ ಎತ್ತೆತ್ರವಾಗಿ ಇದೀವಿ. ಸತ್ಯ ಯಾವತ್ತಿದ್ರು ಹೊರಗೆ ಬರ್ಲೇಬೇಕು. ಬನ್ನಿ ಬಾವ, ನಾವು ಹೊರಗಡೆ ಹೋಗೋಣ. ಬಾವ, ಏನೋ ತೊಂದ್ರೆ ಆಗೋ ತರ ಕಾಣಿಸ್ತಾ ಇದೆ. ಸತ್ತಾಗಿರೋನು ಯಾವನೋ ಒಬ್ಬ ರೌಡಿ, ಕೊಲೆ ಮಾಡ್ರು ಇನ್ಯಾವುದೋ ಒಂದು ಕುಳ್ಳೆಂಗ್ಸು, ನಮಗೇನೋ ತೊಂದ್ರೆ? ಬಾವ, ನಿಮ್ ತಂಗಿನೂ ಕುಳ್ಳಿಗಿದ್ದಾಳೆ. ನಿನ್ನ ರೌಡಿ ಸುನಾಮಿ ಜೊತೆ ಇವಳು ಜಗಳ ಮಾಡ್ತಾ ಇದ್ಲು. ಆಮೇಲೆ ನಿನ್ನ ತಲೆ ಮೇಲೆ ಕಲ್ಲೆತ್ತಾಕಿ ಕೊಂದ್ಬಿಡ್ತೀನಿ ಅಂದ್ಲು. ಆಮೇಲೆ ಏನಾಯ್ತಪ್ಪ? ಅನ್ಯಾಯವಾಗಿ ನಾನು ಕೊಂದ್ಬಿಟ್ಟೆ ಅಂತ ರಾತ್ರಿ ಎಲ್ಲ ಕನ್ವರ್ಸ್ತಾ ಇದ್ಲು. ಪಾತಿಮಣ್ಣ, ಈ ಮನೆಯಲ್ಲಿರೋ ಹೆಂಗಸುಗಳನ್ನೆಲ್ಲ ಕರೆಸ್ತೀನಿ. ಅವ್ರನ್ನ ನೋಡಿ ಸರಿಯಾಗಿ ಗುರ್ತಿಡಿಬೇಕು. ಅಯ್ಯೋ, ಹಿಡಿತಾರೆ ಬಿಡಿ ಸರ್. ದೂರದಿಂದನೇ ಕೊಲೆ ಮಾಡೋರು ಯಾರು ಅಂತ ನೋಡಿದ್ದಾರೆ. ಇನ್ನು ಹತ್ರದಿಂದ ಕಂಡಿಡಿದ ಕಷ್ಟನಾ? ನಟ್ಟರು ಬುಡಕೆ ಬಂದ್ಬಿಡ್ತಾಳಪ್ಪ. ನಟ್ಟರು ಯಾರು ಗುರುಗಳೇ ಇವರು? ಇವರೇ ಆ ಸುನಾಮಿ ಕೊಲೆ ಕೇಸ್ ಕೈ ವಿಟ್ನೆಸ್. ಆ ಕುಳ್ಳಿ ಹೆಂಗಸು ತಲೆ ಮೇಲೆ ಕಲ್ಲೆತ್ತಾಕಿ ಕೊಲೆ ಮಾಡಿದ್ದನ್ನ ನೋಡವ್ರೆ ಹಿಂದ್ಗಡೆಯಿಂದ. ಹೌದೌದು. ನೀನ್ ಬಾರಮ್ಮ ಇಲ್ಲಿ. ಅರೆ ಬಾರಮ್ಮ ಇಲ್ಲಿ. ಯಾಕಮ್ಮ ಹೀಗೆ ನಡೀತಾ ಇದೆಯಾ? ಅದು 3 ದಿನದಿಂದ ಕೋಡ್ಬಾಳೆ ಬೇಕು ಅಂತ ಇದ್ಲು. ನಾನು ಕೊಡ್ಸಿಲ್ಲ ನೋಡಿ, ಅದಕ್ಕೆ ಹುಷಾರ್ ತಪ್ಪಿಬಿಟ್ಟಿದ್ದಾಳೆ. ನಾನು ಕೊಡಿಸ್ತೀನಿ, ನಡಿಯಮ್ಮ. ಇನ್ಸ್ಪೆಕ್ಟ್ರೆ, ನನ್ನ ಹೆಂಡತಿಗೆ ಕೊಲೆ ಮಾಡಿದ್ದು ನೀನೇ ಅಮ್ಮ. ನೀನು ಅರೆಸ್ಟ್ ಮಾಡಿದೀವಿ ಅಂತ ನಿಮ್ಮ ಬಾಯಿಂದ ಹೇಳ್ಬಿಡಿ. ತಲೆಗಿಲೆ ಕೆತ್ತಿದ್ದೇನ್ರಿ? ಮತ್ತ ಆ ತಿಮ್ಮಣ್ಣ ಕೊಲೆ ಮಾಡಿದವಳು ನನ್ನ ಹೆಂಡತಿ ತರನೇ ಇದ್ಲು ಅಂತ ಹೇಳ್ದ. ದಾರಿ ತಪ್ಪಿಸೋದಕ್ಕೆ ತಿಮ್ಮಣ್ಣನ ನಾವೇ ಎಲ್ಲಾರ ಮನೆಗೂ ಕರ್ಕೊಂಡು ಹೋಗ್ತಾ ಇದ್ದು. ಯಾಕೆ ಹೇಳಿ? ನಿಜವಾದ ಕೊಲೆ ಮಾಡಿದವ್ರು ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ. ಕಳೆಗೆ ಯಾರು ಸಿಕ್ಕಿದ್ರು ಗೊತ್ತಾ? ಯಾರು ಸಿಕ್ಕಿದ್ರು ತಂದೆ? ಊರ ಹೆಂಡತಿ ತರನೇ ಕುಳ್ಳಿಗಿರೋ ಇನ್ನೊಂದು ಹೆಂಗಸು. ಆ ಹೆಂಗಸು ಬೇರೆ ಯಾರು ಅಲ್ಲ, ರೌಡಿ ಸುನಾಮಿ ಹೆಂಡತಿ. ಅವಳೇ ಅವ್ರ ಗಂಡು ಕೊಂದಿದ್ದು. ಅಂದ್ಮೇಲೆ ಪಲ್ಲು ಕೊಲೆ ಮಾಡಿಲ್ಲ ಅಂತ ಆಯ್ತು. ಇಲ್ಲ ಅಂತ ನಾವೇ ಹೇಳ್ತಾ ಇದ್ದೀರಲ್ರಿ. ಥ್ಯಾಂಕ್ಸ್ ಅಪ್ಪ. ದೇವರು ಕೊಡ್ದಂಗೆ ಧೈರ್ಯವಾಗಿ ಆಚೆ ಬಾ ಅಮ್ಮ. ಉತ್ತಮ ಅಳಬಾರ್ ಸುಮ್ಮನೆ. ಪಲ್ಲು ಕೊಲೆ ಮಾಡಿದ್ ನೀನಲ್ಲ, ಮತ್ತೆ ಯಾಕೆ ಹೇಳ್ತಾ ಇದ್ಯಾ? ಇಲ್ಲಪ್ಪ, ಕೊಲೆ ಮಾಡಿದ್ ನಾನೇ. ಚಿಟ್ಟೆ ಹಿಡಿಯಕ್ಕಂತ ಹೋದ್ರೆ ಅದ್ ಸಿಗ್ಲಿಲ್ಲ. ಆಗ ನನಗ್ ಕೋಪ ಬಂದು ದೊಡ್ಡ ಕಲ್ಲು ತಗೊಂಡು ಎಸೆದ್ಬಿಟ್ಟೆ. ಆ ರೌಡಿ ಮೇಲೆ ಅಲ್ಲ, ಚಿಟ್ಟೆ ಮೇಲೆ. ಪಾಪ ಅದು ಸತ್ತೋಯ್ತು. ಅಲ್ಲಿಗೆ ನೀನು ಆ ರೌಡಿನ ಕೊಲೆ ಮಾಡ್ದಂಗೆ ಹೆಂಗಮ್ಮ ಆಯ್ತು? ಆದ್ರೆ ಚಿಟ್ಟೆನ್ ಕೊಲೆ ಮಾಡ್ದಂಗ್ ಆಗ್ಲಿಲ್ವಾ?